ಹೀಗೆ ಪರಸ್ಪರ ಕರಿಮಣಿ ಪೋಣಿಸುತ್ತಿರುವ ಯುವ ಜೋಡಿ, ಯುವತಿ ಕಾಲಿಗೆ ಕಾಲುಂಗುರ ಹಾಕ್ತಾ ಇರುವ ಯುವಕನ ಕೈಗೆ ಕಂಕಣ ಕಟ್ಟುತ್ತಾ ಇರುವ ಯುವತಿ ಈ ದೃಶ್ಯಕ್ಕೆ ಸಾಕ್ಷಿ ಆಗಿದ್ದು ಚಿತ್ರದುರ್ಗ ಜಿಲ್ಲೆ ಭರಮಸಾಗರ ಗ್ರಾಮದ ಗಣೇಶನ ದೇವಸ್ಥಾನ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಹೌದು, ತಣಿಗೆಹಳ್ಳಿ ಗ್ರಾಮದ ಹರೀಶ್ ನಾಯ್ಕ್ ಹಾಗೂ ಇಸ್ಸಾಮುದ್ರ ಗೊಲ್ಲರಹಟ್ಟಿ ನಿವಾಸಿ ಕಾವ್ಯ ಇಬ್ಬರು ಪರಸ್ಪರ ಮದುವೆ ಆಗಿದ್ದಾರೆ. ಪ್ರೇಮಿ ಹರೀಶ್ ಕಳೆದ 10 ವರ್ಷಗಳಿಂದ ಯುವತಿ ಕಾವ್ಯಾಳನ್ನ ಪ್ರೀತಿ ಮಾಡ್ತಾ ಇದ್ದ. ವೃತ್ತಿಯಲ್ಲಿ ಶಾಲಾ ಶಿಕ್ಷಕನಾಗಿರುವ ಹರೀಶ್ ಕಾವ್ಯ ಜೊತೆ ಮದುವೆ ಆಗಲು ಸಜ್ಜಾಗಿದ್ದ. ಕಳೆದ ಕೆಲ ದಿನಗಳ ಹಿಂದೆ ಹರೀಶ್ ಮತ್ತು ಕಾವ್ಯ ಪ್ರೀತಿಗೆ ಪೋಷಕರು ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಸಂಬಂಧಿಕರ ಸಮ್ಮುಖದಲ್ಲಿ ಇಬ್ಬರಿಗೂ ಎಂಗೇಜ್ಮೆಂಟ್ ಮಾಡಲಾಗಿತ್ತು. ಆದರೆ ಅದೇನಾಯ್ತು ಗೊತ್ತಿಲ್ಲ. ಏಕಾಏಕಿ ಯುವಕ ಹರೀಶ್ ಮದುವೆ ಆಗಲ್ಲ ಅಂತ ಉಲ್ಟಾ ಹೊಡೆದಿದ್ದ. ಈ ಹಿಂದೆ ಪ್ರೀತಿ ಹೆಸರಲ್ಲಿ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ಭರಮಸಾಗರ ಠಾಣೆ ಮೆಟ್ಟಿಲು ಹತ್ತಿದ್ದಳು. ಆದರೆ ರಾಜಿ ಪಂಚಾಯಿತಿ ಮೂಲಕ ಮದುವೆಗೆ ಹರೀಶ್ ಒಪ್ಪಿಗೆ ನೀಡಿದ್ದ. ಆದರೆ ಮತ್ತೆ ಕೈಕೊಟ್ಟು ಬೇರೊಬ್ಬ ಯುವತಿ ಜೊತೆ ಹರೀಶ್ ಮದುವೆಗೆ ರೆಡಿ ಆಗಿದ್ದ. ಇದೇ ಕಾರಣಕ್ಕೆ ಪ್ರಿಯತಮೆ ಕಾವ್ಯ ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಳು. ಕೇಸ್ ದಾಖಲಿಸಲು ಕೂಡ ರೆಡಿ ಆಗಿದ್ದಳು. ಭರಮಸಾಗರ ಹೋಬಳಿ ಇಸ್ಸಾಮುದ್ರ ಗೊಲ್ಲರಹಟ್ಟಿಯಲ್ಲಿ ಕಾವ್ಯ ಅನ್ನ MA B.Ed ಓದಿರೋ ಹುಡುಗಿ ಆ ತಣಿಗೆ ಭೀಮಸಮುದ್ರ ನಮ್ಮ ಅದು ಚಿತ್ರದುರ್ಗ ತಾಲೂಕು ಭೀಮಸಮುದ್ರ ಹತ್ರ ತಣಿಗೆಹಳ್ಳಿ ಅಂತ ಒಬ್ಬ ಶಿಕ್ಷಕ ಹರೀಶ್ ಅಂತ 10 ವರ್ಷದಿಂದ ಹುಡುಗಿಗೆ ಲವ್ ಮಾಡ್ತಿದ್ದ. ಲವ್ ಮಾಡಿದ್ಮೇಲೆ ಆ ಹುಡುಗಿ ಸ್ವಲ್ಪ MA B.Ed ಮಾಡಿದಾಳೆ. ಅವನು ಒಬ್ಬ ಶಿಕ್ಷಕ, ಪರಶುರಾಂಪುರದಲ್ಲಿ ಒಬ್ಬ ಶಾಲಾ ಶಿಕ್ಷಕ, ಪ್ರಾಥಮಿಕ ಶಾಲಾ ಶಿಕ್ಷಕ. ಆ ಹುಡುಗಿಗೆ ಮದುವೆ ಆಗ್ತೀನಿ ಅಂತ ಇದ್ದ. ಅವ್ರ ತಮ್ಮ ಅಣ್ಣ, ಹುಡುಗಿಯರ ಅಣ್ಣ ಊರಲ್ಲಿ ಸ್ವಲ್ಪ ಯಾವುದೋ ಒಂದು ಭರಮಸಾಗರಕ್ಕೆ ಬರಬೇಕಾದ್ರೆ ಬೈಕಲ್ಲಿ ಬಿದ್ದು ಆ ಹುಡುಗಿಗೆ ಸ್ವಲ್ಪ ಪೆಟ್ಟಾದಾಗ SS ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡಿದರು. ಆಮೇಲೆ ಆ ಹುಡುಗ ನಾನು ಮದುವೆನೇ ಆಗಲ್ಲ ಅಂತ ಕೈ ಬಿಟ್ಟ. ನಂತರ ಇಲ್ಲಿ ನಮ್ಮ ಬಣಜಾರ ಸಮಾಜದವರು ಎಲ್ಲ ಸೇರ್ಕೊಂಡು ಒಂದು ಆ ಹುಡುಗನ ಕರೆಸಿ ಎಲ್ಲರ ಸಮಾಜದವರು ಈ ಹುಡುಗಿಗೆ ಯಾರು ಮದುವೆ ಆಗ್ತಾರೆ, ಆ ಹುಡುಗಿ ಏನು ಬಿದ್ದಿದ್ದ, ನೀನು ಆ ಹುಡುಗಿ ಚೆನ್ನಾಗಿದ್ದರೆ ಮದುವೆ ಆಗ್ತಿದ್ದಲ್ಲ, ನೀನು ಯಾರು ಮದುವೆ ಆಗ್ತಾರೆ? ಇಷ್ಟು ದಿನ ಲವ್ ಮಾಡಿ ಅವ್ರ ಮನೆಗೆಲ್ಲ ಓಡಾಡಿ ಆ ಹುಡುಗಿ ಜೊತೆಗೆಲ್ಲ ಓಡಾಡಿ ಈಗ ಮದುವೆ ಆಗಲ್ಲ ಅಂತಂದರೆ ಹೆಂಗಂತ ಹೇಳ್ಬಿಟ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆ ಎಲ್ಲ ನಮ್ಮ ಬಣಜಾರ ಸಮಾಜದವರು ಲೀಡ್ರುಗಳು ಬಂದು ಒಂದು ಒಮ್ಮತ ತೀರ್ಮಾನ ಮಾಡ್ಕೊಂಡು ಆ ಹುಡುಗಿಗೆ ಎಂಗೇಜ್ಮೆಂಟ್ ಮಾಡಬೇಕು ಅಂತೇಳಿ ಎಂಗೇಜ್ಮೆಂಟ್ ಮಾಡಿದ್ರು ಊರಲ್ಲಿ. ಹುಡುಗ ಒಪ್ಕೊಂಡು ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆದ ನಂತರ ಆ ಹುಡುಗಿಗೆ ಆಮೇಲೆ ಎಂಗೇಜ್ಮೆಂಟ್ ಆದಮೇಲೆ ಆ ಹುಡುಗಿನ ಅವ್ರ ಸ್ವಂತ ಹುಡುಗನ ಗ್ರಾಮದಲ್ಲಿ ಒಂದು 6 ತಿಂಗಳು ಆ ಹುಡುಗನ ಗ್ರಾಮದಲ್ಲಿ ಇದ್ಲು. ಆ ಹುಡುಗಿ ತಣಿಗೆಹಳ್ಳಿಯಲ್ಲಿ ಹುಡುಗನ ಮನೆಯಲ್ಲಿ ಇದ್ದಾದ್ಮೇಲೆ ಈ ಹುಡುಗ ಪರಶುರಾಂಪುರದಲ್ಲಿ ಡ್ಯೂಟಿ. ಈ ಹುಡುಗ ಮದುವೆ ಆಗುವಂತಂದರೆ ಮದುವೆ ಆಗಂಗಿಲ್ಲ. ಇವ್ರು ಕಟ್ಟರೆ ಫೋನ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡಲ್ಲ. ನನಗೆ ಇದು ಅಂತ ಹೇಳ್ಬಿಟ್ಟು ಅವ್ನು ಬೇರೆ ಏನೈತೋ ಅವ್ನ ಮನಸ್ಸಲ್ಲಿರೋದು ಗೊತ್ತು. ಈ ಹುಡುಗಿಗೆ ಯಾರು ಮದುವೆ? ಎಂಗೇಜ್ಮೆಂಟ್ ಆದಮೇಲೆ ಮನೇಲಿ ಇಟ್ಕೊಂಡು ಹುಡುಗಿಗೆ ಒಬ್ಬ ಹೆಣ್ಣಿಗೆ ಬೆಲೆ ಇಲ್ವಾ? ಸಮಾಜದಲ್ಲಿ ಯಾರೇ ನಮ್ಮ ಅಣ್ಣ ತಂಗಿರು ಮಕ್ಕಳೇ ಆಗಿರಲಿ, ಈ ರೀತಿ ಒಬ್ಬ ಸಮಾಜದಲ್ಲಿ ಒಬ್ಬ ಶಿಕ್ಷಕನಾಗಿ ಒಬ್ಬ 4 ಜನ ಪಾಠ ಮಾಡೋನಾಗಿ ಈ ರೀತಿ ನಾನು ಮದುವೆ ಆಗಲ್ಲ ಅಂತಂದರೆ ಯಾರು ಒಪ್ತಾರೆ ಇದನ್ನು? ಇನ್ನು ಭರಮಸಾಗರ ಠಾಣೆಯಲ್ಲಿ ಯುವತಿ ದೂರು ಕೊಡೋಕೆ ಬರ್ತಾ ಇದ್ದಂತೆ ಶಿಕ್ಷಕ ಹರೀಶ್ ಮತ್ತೆ ಠಾಣೆ ಬಳಿ ಬಂದಿದ್ದ. ಈ ವೇಳೆ ಸಂಬಂಧಿಕರು ಹಿಡಿದು ಯುವತಿ ಜೊತೆ ಮದುವೆ ಮಾಡಿಸಿಬಿಟ್ಟಿದ್ದಾರೆ. ಇತ್ತ ಯುವತಿಯ ಕಡೆಯವರು ಲಾಕ್ ಮಾಡ್ತಾ ಇದ್ದಂತೆ ಹರೀಶ್ ಮಾಸ್ಟರ್ ಯುವತಿ ಜೊತೆ ಕರಿಮಣಿ ಪೋಣಿಸಿ ತಾಳಿ ಕಟ್ಟಿದ್ದಾನೆ. ಕಾಲುಂಗುರ ಹಾಕಿ ಹಣೆಗೆ ಕುಂಕುಮ ಇಟ್ಟು ವರಿಸಿದ್ದು ಕಾವ್ಯ ಸಂಬಂಧಿಕರಲ್ಲಿ ಸಂತಸ ಮನೆ ಮಾಡಿದೆ. ಆದರೆ ಈ ಮದುವೆ ರಿಜಿಸ್ಟರ್ ಮಾಡಿಸಲು ದಾಖಲೆಗಳು ಇಲ್ಲ ಎಂಬ ಖ್ಯಾತೆ ತೆಗೆದಿದ್ದಾನೆ. ಇದರಿಂದ ಹುಡುಗಿಯ ಪೋಷಕರು ಗರಂ ಆಗಿದ್ರು. ಆಮೇಲೆ ನಾನು ಮಾಡಲ್ಲ, ಏನು ಮಾಡ್ತೀಯ ಮಾಡ್ಕೊಡ್ತೀನಿ, ನಾನು ಮಾಡಲ್ಲ. ಹುಡುಗಿಗೆ ಹೆಂಗೆ ಪರಿಚಯ? ಹೋದಾಕೆ ಅವಾಗಿಂದ ಪರಿಚಯ. ಕಾಲೇಜಿಗೆ ಇವರು ಮದುವೆ ಎಂಗೇಜ್ಮೆಂಟ್ ಯಾವಾಗಾಗಿತ್ತು? ಮದುವೆ ಇವಾಗ ಉಗಾದಿ ಬಂದರೆ ವರ್ಷ ಆಯ್ತು. ಈಗ ಯಾಕೆ ಬೇಡ ಅಂತ ಹೇಳ್ತೇನೆ? ನಾನು ಬೇರೆ ಕಡೆ ನೋಡಿದ್ದೀನಿ, ನಾನು ಮದುವೆ ಆಗಲ್ಲ ಹಂಗಂತ ಅಂದ. ಈಗ ನೀವೆಲ್ಲ ಸೇರಿಸಿ ಮದುವೆ ಮಾಡಿಸಿದ್ರಿ ಮಧ್ಯಾಹ್ನ, ಒಪ್ಕೊಂಡಲ್ಲ? ಏನಾಯ್ತು? ಇವಾಗ ಅಲ್ಲಿಂದ ತಗೊಂಡು ಬಂದು ಅವನಿಗೆ ಎತ್ಕೊಂಡು ತಗೊಂಡು ಬಂದು ಸ್ಟೇಷನಾಗ ಮದುವೆ ಮಾಡ್ತೀನಿ.
ಒಟ್ಟಾರೆ ಪ್ರೀತಿಯ ಹೆಸರಲ್ಲಿ ಯುವತಿಗೆ ನಂಬಿಸಿ ಮೋಸ ಮಾಡಿ ಎಸ್ಕೇಪ್ ಆಗಬೇಕು ಅಂತಿದ್ದ ಯುವಕ ಇದೀಗ ಅದೇ ಯುವತಿಗೆ ತಾಳಿ ಕಟ್ಟಿ ಕರಿಮಣಿ ಮಾಲೀಕನಾಗಿದ್ದು ಮಾತ್ರ ಅಚ್ಚರಿಗೆ ಕಾರಣವಾಗಿದೆ.